ಕಾಲಿಗೆ ಎರಡು ಹಾಕೋಬೇಕಿತ್ತು. ಇಬ್ರು ಬರೀ ಇದಾನ ಕೆಲಸ ಮಾಡೋದು. ಇವ್ರಿಗೆ ಮಾಡಕ್ಕೆ ಕೆಲಸ ಇಲ್ಲ, ನಮ್ಮ ಮನೆ ಕಿಡಿಗೇಡಿಗಳು. ಓಹೋ, ಫೈನಲಿ ಜಾಮೂನ್ ರೆಡಿ. ಇನ್ನು ಬಿಸಿಬೇಳೆ ಬಾತ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಸ್, ಮತ್ತೆ ಒಬ್ಬರು ಗೆಸ್ಟ್ ನಮ್ಮ ಮನೆಗೆ ಆಗಮನ ನಿನ್ನೆ ನೈಟು. ಯಾರಂತ ತೋರಿಸ್ತೇನೆ. ಆಲ್ಮೋಸ್ಟ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಆ್ಯಂಡ್ ನನ್ನ ಬರ್ತ್ಡೇ ಕೂಡ. ನಮ್ಮ ಅಕ್ಕನ ಮಗಳು ಏನೋ ಒಂದು ಕುಕಿಂಗ್ ಸ್ಪೆಷಲ್ ಮಾಡ್ತೇನೆ ಅಂತ ನನ್ನ ಕಿಚನ್ ರೂಮ್ಗೆ ಕರ್ಸ್ಕೊಂಡಿಲ್ಲ. ನೋಡೋಣ ಏನು ಮಾಡ್ತಾಳೆ. ಇವರು ನೀವು ಗೆಸ್ಟ್ ಪ್ರಗತಿ ಅಂತ, ನಾವು ಮುನ್ನಿ ಅಂತ ಕರಿತೇವೆ. PUC ಸೆಕೆಂಡ್ ಇಯರ್, ಅವಳು ಕಾಮರ್ಸ್ ಓದ್ತಾ ಇರೋದು. ಅವಳಿಗೆ ಒಂದು 15 ಡೇಸ್ ಲೀವ್ ಕೊಟ್ಟಿದ್ದಾರೆ ಸ್ಟಡಿಗೆ ಅಂತ. ಅವಳು ಬೆಂಗಳೂರಿಗೆ ಬಂದಾಳೆ. ಎಲ್ಲಿ ಲಾಂಗ್ ಜರ್ನಿ. ಮಾರ್ನಿಂಗು 6 o'clock ಮನೆಗೆ ಬಿಟ್ಟಿರೋದು, ನೈಟು 7:30 ರೀಚ್ ಆಗಿದ್ದಾಳೆ ಫ್ರಮ್ ಹುಬ್ಳಿ. ಹಾಯ್ ಮಾಡಿ ಪ್ರಗತಿ. ಹಾಯ್ ಅಂತೆ. ಪಾಪ ಬೆಳಗ್ಗಿಂದನೂ ಅಲ್ಲೇ ಕುಂದಿರ್ಸ್ಬಿಟ್ಟಿದ್ದೇನೆ, ರೂಮಿಂದ ಆಚೆನೇ ಬಂದಿಲ್ಲ. ಹಾಯ್ ಪೂಜಾ, ಏನು ಮಾಡ್ತಾ ಇರೋದು? ನಿಮ್ಮ ಬರ್ಡೇ ಸ್ಪೆಷಲ್ ಜಾಮೂನ್ ಇವಾಗ ಸ್ಟಾರ್ಟ್ ಮಾಡಿದೀಯಾ? ಅಯ್ಯೋ, ಅದಿನ್ನೂ ಕುದ್ದು ಅದಕ್ಕೆ ಉಂಡೆ ಮಾಡಿ ಹಾಕಿ ಫ್ರೈ ಮಾಡಿ ತಿನ್ಸೋದು ಯಾವಾಗೆ ಹೊಟ್ಟೆ ಹಸ್ಬಿಟ್ಟೈತೆ. ಅದೊಂದೇನಾ? ಬಿಸಿಬೇಳೆ ಬಾತ್ ಮಾಡಬೇಕು. ಹೆಚ್ಚಿದೀಯಾ? ಇಷ್ಟ ಅದನ್ನೆಲ್ಲ ಇವತ್ತು ಮಾಡ್ತಾ ಇರೋದು. ಓ, ಬಿಸಿಬೇಳೆ ಬಾತಿಗೆ ಇಲ್ಲೂ ರೆಡಿ ಐತೆ. ಎಷ್ಟೊತ್ತು ಬೇಕು ಇನ್ನು? ಇನ್ನೊಂದು 10 ನಿಮಿಷ. 10 ನಿಮಿಷದಲ್ಲಿ ಆಗುತ್ತಾ? ಜಾಮೂನೇ ಬೇಕು 10 ನಿಮಿಷಕ್ಕೆ. ಬೇಕಾಗುತ್ತೆ, ಊಟ ಟೈಮ್ಗೆ ರೆಡಿ ಆಗುತ್ತೆ. ಹಂಗಂತೀಯಾ? ಸರಿ ಆಯ್ತು, ನೋಡೋಣ. कौन है ये लोग? कहां से आते हैं? ಓಹೋ, ಫೈನಲಿ ಇಲ್ಲಿ ಜಾಮೂನ್ ರೆಡಿ ಆಗ್ತಾ ಇದೆ. ಅದನ್ನು ಉಂಡೆ ಮಾಡಿ ಕರಿದು ನೆಕ್ಸ್ಟ್ ಅದನ್ನು ಸಕ್ಕರೆ ಪಾಕದಲ್ಲಿ ಹಾಕಿ ತಿನ್ನೋಷ್ಟರಲ್ಲೇ ಮುಗಿದೋತು ನಮ್ಮ ಕತೆ. ಆ್ಯಂಡ್ ನೆಕ್ಸ್ಟ್ ಬಿಸಿಬೇಳೆ ಬಾತ್ ರೆಡಿ ಆಗ್ತಾ ಉಂಟು ನೋಡಿ. ಜಸ್ಟ್ ಪಲಾವ್ಗೆ ಏನೇನು ಹಾಕ್ತಾರೆ ಅದನ್ನೇ ಎಲ್ಲ ಹಾಕ್ತಾ ಇದ್ದಾಳೆ. ಫಾಸ್ಟ್ ಫುಡ್ ಕುಕಿಂಗ್. ಪಾಪ ನಮ್ಮ ಹುಡುಗಿ ಓದ್ತಾಳೋ ಫೋನಲ್ಲಿ ಏನಾರ ನೋಡ್ತಾಳೋ ಗೊತ್ತಿಲ್ಲ. ಎಷ್ಟೊತ್ತಾಯ್ತು ಹಿಂಗೆ ಕುತ್ಕೊಂಡ. ರೂಮಲ್ಲಿ ಕರೆಂಟ್ ಹೋಯ್ತು ಅಂತ ಎದ್ದು ಬಂದ. ಓದು ಓದು. ನಮ್ಮ ಪೂಜಾ ಇವಳಕ್ಕೂ ದೊಡ್ಡವಳು. ಇವಳು ಇವಾಗ ಸೆಕೆಂಡ್ ಇಯರು, ಇವಳು ಬಿಕಾಮ್ ಫಸ್ಟು. ಸೆಕೆಂಡ್ ಇಯರ್ ಎಕ್ಸಾಮ್ ಅಲ್ಲ, ಸೊ ಅವಳಿಗೆ ತಿಳಿಸ್ಕೊಡ್ತಾ ಇದ್ದಾಳೆ ಅಕೌಂಟೆನ್ಸಿ ಸಬ್ಜೆಕ್ಟನ್ನು. 15 ಡೇಸ್ ಓದಕ್ಕೆ ಬಿಟ್ಟಿರೋದಲ್ಲ, ಸೊ ಅಲ್ಲಿ ಊರಲ್ಲಿದ್ದರೆ ಓದಲ್ಲ ಅಂದ್ಬಿಟ್ಟು ನಾನು ಕೂಡ ಇವಳನ್ನ ಇಲ್ಲೇ ಕರೆಸ್ಕೊಂಡು ಬಿಟ್ಟಿದ್ದೇನೆ.
ತುಂಬಾ ಟೈಮ್ ಪಾಸ್ ಆಗ್ತಾ ಇದೆ ನನಗಂತೂ ಇವರಿಬ್ರು ನಡುವೆ. ಬಂತಲ್ಲೇ ಲೆಕ್ಕ ನಾಳಿಂದ 4 ಗಂಟೆಗೆ ठीक है समझ गया ಹೇಳಿಲ್ಲಕ್ರೆ ಹೇಳ್ತೇನೆ ಹಿಂಗೆ ರಾತ್ರಿ 12ಕ್ಕೆ ಮಕ್ಕೋಬೇಕು. ಇವತ್ತು ನಾನು ಕುಂದಿರ್ತೇನೆ ನೀನು ಕುಟಾಗ. ಓಹೋ ಫೈನಲಿ ನಮ್ಮ ಬಿಸಿಬೇಳೆ ಬಾತ್ ಆ್ಯಂಡ್ ಜಾಮೂನ್ ರೆಡಿ ಆಗಿದೆ. ಅಮ್ಮ ನೋಡೋಕ್ಕೆ ಅದೆಲ್ಲ ನೋಡಿದರೆ ತಿನ್ನಬೇಕು ಅನ್ನಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ಕಲರ್ ಬಿಸಿಬೇಳೆ ಬಾತು. ಜಾಮೂನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಸೂಪರ್ ಕುಕ್ಕಿಂಗ್ ಮಾತ್ರ ಸೂಪರ್. ಯಾವುದೇ ಡಿಶ್ ಆಗಲಿ ತಟ್ಟಂತ ಮಾಡಿಬಿಡ್ತಾಳೆ. ಬಟ್ ಕೆಲ್ಸಕ್ಕೆ ಎಂದೂ ಬೇಸರ ಮಾಡ್ಕೊಂಡಿದ್ದು ನೋಡಿಲ್ಲ. ಯಾರು ಹೇಳಿದ್ರು ಕೆಲಸ ಮಾಡ್ತಾಳೆ. ಆಂಟಿ ಹೆಂಗಾಗೈತಿ ಬಿಸಿಬೇಳೆ ಬಾತು? ಮುನ್ನಿ ಹೆಂಗಾಗೈತೆ ಬಿಸಿಬೇಳೆ ಬಾತ್? ಮಸ್ತಾಗಿತ್ತಾ? ಥ್ಯಾಂಕ್ಸ್ ಪೂಜಾ. ಓಕೆ ಎಸ್, ಇವಾಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರೋ ಫೋಟೋಸು. ನನಗೂ ಜಾಸ್ತಿ ನನ್ನ ಮಗಂದೇ ಆ್ಯಟಿಟ್ಯೂಡ್ ಇದರಲ್ಲಿ. ಫೈನಲಿ ನಾವು ಇವಾಗ ಹೋಟೆಲ್ ಹೋಗ್ತಾ ಇದ್ದೇವೆ ಬರ್ತಡೇ ಮುಗಿಸ್ಕೊಂಡು. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಲಾಗ್. ಪುನಃ ಇನ್ನೊಂದು ಲಾಗಲ್ಲಿ ಸಿಗೋಣ. ಇವತ್ತಿಂದು ನನ್ನ ಬರ್ಡೇ ಸೆಲೆಬ್ರೇಷನ್ ಯಾವ ಥರ ಆಯಿತು ಅಂತ ನೋಡಿದ್ದೀರಲ್ಲ, ಸೊ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಮೀಟ್ ಯು ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್. ಇನ್ ಅಡ್ವಾನ್ಸ್ ಹ್ಯಾಪಿ ಶಿವರಾತ್ರಿ. ಬಾಯ್.